ಅವ್ರ ಮೇಲೆ ಕ್ರಮ ತಗೊಳ್ತೇವೆ. ಅದು ಕಂಡು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ, ಅಂದರೆ ಪ್ರೂವ್ ಆದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿ ಪ್ರೂವ್ ಆಯಿತು ಅಂದರೆ ಡಿಸ್ಮಿಸ್ ಮಾಡ್ತೇವೆ. ಸರ್, ಕಾಂಗ್ರೆಸ್ನಲ್ಲಿ ದಲಿತರನ್ನ ಸಿಎಂ ಮಾಡಲ್ಲ, ಬಾಂಡ್ ಬರ್ದು ಕೊಡ್ತೀನಿ ಅಂತ ಗೋವಿಂದ ಕಾರಜೋಳ ಹೇಳ್ತಾರೆ. ಸರ್, ಕೆನರಾ ಬ್ಯಾಂಕಲ್ಲಿ ಚಿನ್ನ ದರೋಡೆ ಆಗಿದೆ ಸರ್, ವಿಜಯಪುರದಲ್ಲಿ 90 ಮೇಲೆ ಆಗಿದೆ. ಹೌದು, ಒಳ್ಳೆ ಕೆಲಸ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಇಲ್ಲಿನ ಟೀಮು. ಎಸ್ ಪಿ ಅವರು, ಐ ಜಿ ಅವರು ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಎರಡು ಏನು ದರೋಡೆಗಳು, ಒಂದಲ್ಲ ಎರಡು ದರೋಡೆ ಚಡ್ಚಣದಲ್ಲಿ ಮತ್ತು ಅವರ ಯಾರು ರಾಮನಗೌಡರು ಅದು ಎಲ್ಲರೂ ಶೇರ್ ಮಾಡಿರ್ತಾರೆ. ಟೀಮು, ಇಟ್ ಈಸ್ ಎ ಟೀಮ್ ವರ್ಕ್. ಈಗ ಬೆಂಗಳೂರಿನಲ್ಲಿ ನಾವು 7 ಕೋಟಿ 11 ಲಕ್ಷ ದರೋಡೆ ಆಗಿತ್ತು, ಬ್ಯಾಂಕ್ ದರೋಡೆ. ವಿತಿನ್ 24 hours ನಾವು ಅವ್ರನ್ನ ಹಿಡಿದಾಕಿದ್ದೀವಿ. 7 ಕೋಟಿ 3 ಲಕ್ಷ ರಿಕವರಿ ಕೂಡ ಆಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಐ ಆಮ್ ಪ್ರೌಡ್ ಟು ಬಿ ಎ ಹೋಮ್ ಮಿನಿಸ್ಟರ್ ಇನ್ ದಿ ಡಿಪಾರ್ಟ್ಮೆಂಟ್. ಸರ್, ಈ ಕೆನರಾ ಬ್ಯಾಂಕ್ ವಿಚಾರದಲ್ಲಿ ಸರ್, ಈ ಪೊಲೀಸರ ಈ ಏನು ವಶಕ್ಕೆ ಕೊಂಡಿದ್ದಾರೆ ಸರ್, ಎಲ್ಲ ರಿಕವರಿ ಮಾಡಿದ್ದಾರೆ ಸರ್, ಅದನ್ನು ಮೆಚ್ಚಿ ಕೆನರಾ ಬ್ಯಾಂಕ್ದವರು ಸ್ವತಃ ಈಗ ಇದು ಕೊಡ್ತಾರೆ. ಹೌದು, ನ್ಯಾಚುರಲಿ 50 ಕೋಟಿ ಮೇಲೆ ಹಣ ರಿಕವರಿ ಆಗ್ತದೆ, ಜ್ಯುವೆಲ್ರಿ ಹಣ ಎಲ್ಲ ರಿಕವರಿ ಆಗ್ತದೆ ಅಂತೇಳಿ ಅವ್ರಿಗೆ ಕೆನರಾ ಬ್ಯಾಂಕ್ನವರಿಗೆ ಸಂತೋಷ ಆಗಲ್ವಾ? ಅದಕ್ಕೆ ಈಗ 3.5 ಕೋಟಿ ರೂಪಾಯಿ CSR ಫಂಡಲ್ಲಿ ನಮಗೆ ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಾವು ಬೆಂಗಳೂರಿಗೆ ಕೊಡಿ ಅಂತ ಹೇಳಲಿಲ್ಲ, ಇಲ್ಲೇ ಕೊಡಿ ಅಂತ ಹೇಳಿದ್ವಿ. ಅದನ್ನು ನೀವು ಬಿಡ್ತಾ ಇದ್ರಾ? ಹಾಂ, ಮತ್ತೆ ಅದೇ ಅದು ಮಾಡ್ತೀವಿ. ಅವರಿಗೆ ಯಾರು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಗುತ್ತೆ, ರಾಷ್ಟ್ರಪತಿ ಪದಕಕ್ಕೆ ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವರಿಗೆ ಇಂತಿಷ್ಟು ಹಣ ಅಂತ ಕೂಡ ಕೊಡ್ತೇವೆ. ಅದೆಲ್ಲ ಪ್ರೊಸೀಜರ್ ಇದೆ, ಅದೆಲ್ಲ ಮಾಡ್ತೀವಿ. ಸರ್, ಈಗ ರಾಜ್ಯದಲ್ಲಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿ ಇರ್ಬೋದು, ಕಿರಿಯ ಅಧಿಕಾರಿ ಇರ್ಬೋದು, ಕಾನ್ಸ್ಟೇಬಲ್ನಿಂದ IG ಈ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಅಂಥೇಳಿ ಇದನ್ನು ಮತ್ತೊಂದು ಬಾರಿ ಅವರು ಪ್ರೂವ್ ಮಾಡಿದ್ದಾರೆ. ಅದು 2 ಬಾರಿ 2 ಕೇಸಸ್ನಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಹಿಡಿದಿದ್ದಾರೆ, ರಿಕವರಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಸಲ್ಲಿಸ್ತೇನೆ. ಮತ್ತು ಮುಂದೆಯೂ ಕೂಡ ಇಂಥ ಸವಾಲುಗಳು ಬಂದಂಥ ಸಂದರ್ಭದಲ್ಲಿ ಅದೇ ರೀತಿ ಕೆಲಸ ಮಾಡಬೇಕು ಅಂತೇಳಿ ಕೂಡ ಅವರಿಗೆ ಸೂಚನೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಕೆನರಾ ಬ್ಯಾಂಕ್ ಏನು ಈ ಒಂದು ದರೋಡೆ ಆಗಿದೆ, ಈ ದರೋಡೆಯಲ್ಲಿ ಇಲಾಖೆಯವರು ಕೆಲಸ ಮಾಡಿದ್ದಾರೆ ಅಂತೇಳಿ ಏನು ಕೆಲಸ ಮಾಡಿದ್ದಾರೆ ಅನ್ನೋದರ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಗೆ CSR ಕಾರ್ಪೊರೇಟ್ ಫಂಡ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಆ ಫಂಡ್ನಲ್ಲಿ ನಮಗೆ 3.5 ಕೋಟಿ ಹಣವನ್ನು ಕೊಟ್ಟು ಒಂದು ಸೈಬರ್ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತೇಳಿ ನಾವೇನು ಪ್ರತಿ ಜಿಲ್ಲೆಯಲ್ಲಿ ಮಾಡೋದಕ್ಕೆ ಹೊರಟಿದ್ದೇವೆ. ಅದೇ ಆ ಹಣವನ್ನು ವಿಜಯಪುರ ಜಿಲ್ಲೆಗೆ ಆ ಹಣವನ್ನು ಕೊಟ್ಟು ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡೋದಕ್ಕೆ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಇಲಾಖೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದರಲ್ಲಿ ಇಲಾಖೆಯಿಂದ ರೆಕಮೆಂಡೇಶನ್ಸ್ ಮಾಡ್ತಾರೆ, ಅವ್ರಿಗೆ ಗೊತ್ತಿದೆ ಯಾರು ಇದಕ್ಕೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಯಾರಿದ್ದಾರೆ, ಯಾರು ಅದೆಲ್ಲ ಅವ್ರಿಗೆ ಗೊತ್ತಿದೆ. ಅವರು ರೆಕಮೆಂಡ್ ಮಾಡ್ತಾರೆ, ಮುಖ್ಯಮಂತ್ರಿ ಪದಕಕ್ಕೂ ರೆಕಮೆಂಡ್ ಮಾಡ್ತಾರೆ, ರಾಷ್ಟ್ರಪತಿ ಪದಕಕ್ಕೂ ರೆಕಮೆಂಡ್ ಮಾಡ್ತಾರೆ. ಕೆನರಾ ಬ್ಯಾಂಕ್ನಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಅಂದರೆ CSR ಫಂಡ್, ಬೇರೆ ದುಡ್ಡು ಡಿಪಾಸಿಟ್ಸ್ ಇರುತ್ತೆ. CSR ಫಂಡೇ ನನಗೆ ಅನಿಸುತ್ತೆ ಒಂದು 10,000 ಕೋಟಿ ಇರ್ಬೋದು ಅವ್ರ ಹತ್ರ ಇಡೀ ದೇಶದಲ್ಲಿ. ಅದರಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಕೊಡಬೇಕು ಅಂತೇಳಿ ಮತ್ತೊಂದು ಸರಿ ಅವರಿಗೆ, ನಮ್ಮ GM ಅವರಿಗೆ ಮತ್ತು ನಮ್ಮ ಮ್ಯಾನೇಜರ್ ಸಾಹೇಬರಿಗೆ ಹೇಳ್ಕೊಳ್ತಾ ಅವರಿಗೆ ಮತ್ತೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್, ಮುಖ್ಯಮಂತ್ರಿ ಪದಕ GM ಹುಬ್ಳಿ ಸರ್ಕಿಲ್ ಆಫೀಸಿಂದ ಬಂದಿದ್ದೀನಿ. ನಮ್ಮ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ವಿಜಯಪುರ ರೀಜನಲ್ ಆಫೀಸ್ ಜಮೀರ್ ಆಲ್ಸೋ ಇಲ್ಲಿ ಇದ್ದಾರೆ. ನಿಮಗೆ ಕೆನರಾ ಬ್ಯಾಂಕ್ ಬಗ್ಗೆ ಹೇಳೋಷ್ಟು ಬೇಕಾಗಿಲ್ಲ. ಕೆನರಾ ಬ್ಯಾಂಕ್ 1906 ಸ್ಟಾರ್ಟ್ ಆಗಿ 120 ಇಯರ್ಸ್ ಕಂಪ್ಲೀಟ್ ಮಾಡಿ ತುಂಬ ಒಳ್ಳೆ ಪೊಸಿಷನಲ್ಲಿ ಕೆನರಾ ಬ್ಯಾಂಕ್ ಇದೆ.
ಈವನ್ ನವಂಬರ್ 19th ನಾವು 10,000 ಬ್ರಾಂಚ್ ಆಲ್ಸೋ ನಾವು ಓಪನ್ ಮಾಡಿದ್ದೀವಿ. ಟೋಟಲ್ 10,000 ಬ್ರಾಂಚಸ್ ಇದೆ, ಪ್ಲಸ್ 26,78,000 crores ಬಿಸ್ನೆಸ್ ಇದೆ. ಇದು ಕೆನರಾ ಬ್ಯಾಂಕ್ ಬಗ್ಗೆ ನಿಮಗೆ ಎಲ್ಲರಿಗೆ ನಾನು ಹೇಳ್ತಕ್ಕಂಥದ್ದು. ಹಾಗೆ ನಮ್ಮ ಹುಬ್ಳಿ ಸರ್ಕಿಲ್ಗೆ ಬಂದರೆ, ನಮ್ಮ ಹುಬ್ಳಿ ಸರ್ಕಿಲ್ ಬಂದು ಟೋಟಲ್ ನಾರ್ತ್ ಕರ್ನಾಟಕ, ಎಂಟೈರ್ ನಾರ್ತ್ ಕರ್ನಾಟಕಕ್ಕೆ ಕವರ್ ಮಾಡ್ತಾ ಇದ್ದೀವಿ. 12 ಡಿಸ್ಟ್ರಿಕ್ಸ್ ಕವರ್ ಮಾಡ್ತಾ ಇದ್ದೀವಿ. ಇದರಲ್ಲಿ 12 ಡಿಸ್ಟ್ರಿಕ್ಸ್ ಕವರ್ ಮಾಡಿ ಈ ವಿಜಯಪುರ ಕೂಡ ನಮ್ಮದು ಒಂದು ಡಿಸ್ಟಿಕ್ ಇದೆ. ಇದರಲ್ಲಿ ನಮಗೆ ನಾನು ಒಂದು ಇನ್ಸಿಡೆಂಟದಲ್ಲಿ ನಮ್ಮ SP ಸಾರ್ ಅವ್ರ ಹತ್ರ ನಾನು ಒಂದು 20 days ಅವ್ರ ಜೊತೆಯಲ್ಲೇ ಕೂಡ ನಾನು ಇದ್ದಿದ್ದಾಯಿತು. ಅವರು ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿ ಡೇ ಆ್ಯಂಡ್ ನೈಟ್ ಅವರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೋಟಿವೇಶನು, ಅವ್ರ ಟೀಮ್ 24/7 ವರ್ಕ್ ಮಾಡಿ ಆ ಥರ ಮಾಡಿ ಎಲ್ಲ ಕೇಸಸ್ ಎಲ್ಲ ಸಾಲ್ವ್ ಮಾಡೋ ಥರ ಪೊಸಿಷನ್ ಇದೆ. ಈ ಟೈಮ್ ಈ ಥರ ಕೇಸ್ ಇದೆ. ಈ ಥರ ಕೇಸಸ್ಸಲ್ಲಿ ಅವರು ತುಂಬ ಇನ್ವಾಲ್ವ್ಮೆಂಟ್ ಇದೆ. ಅವ್ರ ಇನ್ವಾಲ್ವ್ಮೆಂಟ್ ಇಂದ ಎಲ್ಲ ಕೇಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ನಮ್ಮ SP ಸಾರು ನಮ್ಮನ್ನು ಒಂದು ಮಾತು ಕೇಳಿದರು. ನಮ್ಮ ವಿಜಯಪುರ ಡಿಸ್ಟಿಕ್ ಇಂಪ್ರೂವ್ಮೆಂಟ್ ಸಲುವಾಗಿ ಸ್ವಲ್ಪ ಈಗ ನಿಮಗೆ ಗೊತ್ತಿದ್ದಾಗಿದೆ, ಡಿಜಿಟಲ್ ಪ್ರಾಬ್ಲಮ್ಸ್, ಡಿಜಿಟಲ್ ಸೈಬರ್ ಕ್ರೈಮ್ಸು ತುಂಬ ಜಾಸ್ತಿ ಇದೆ. ಎಲ್ಲಿ ನೋಡಿದ್ರೂ OTP ಪ್ರಾಬ್ಲಮ್ ಹೇಳ್ತಾರೆ, ಒಂದು APK ಫೈಲ್ಸ್ ಬರ್ತಾವೆ, ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಅದರಿಂದ ಬ್ಯಾಂಕ್ಗೆ ಪ್ರಾಬ್ಲಮ್ ಆಗುತ್ತೆ, ಕಸ್ಟಮರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಂತ ಹೇಳ್ಬಿಟ್ಟು DFS, RBI ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಕೇಸಸ್ ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ಇದರ ಸಲುವಾಗಿ ನಮ್ಮ SP ಸಾರ್ ಏನು ಹೇಳಿದ್ದಾರೆ ಅಂದರೆ, ಈ ಥರ ಕೇಸಸ್ ಬಂದಿದ್ದಲ್ಲಿ ಪೊಲೀಸರಿಂದ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಇದ್ದರೆ, ಸ್ವಲ್ಪ ಅವೇರ್ನೆಸ್ ಇದ್ದರೆ ಈ ಸೈಬರ್ ಕ್ರೈಮ್ಸ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಇದ್ರ ಸಲುವಾಗಿ ನಾವೊಂದು ಸೈಬರ್ ಟ್ರೈನಿಂಗ್ ಸೆಂಟರ್ ನಾವು ಸ್ಟಾರ್ಟ್ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮಿಂದ ಬ್ಯಾಂಕಿಂದ ಏನಾರ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ SP ಸಾರ್ ಕೇಳಿದ ಮೇಲೆ ಇಂದಲೇ ನಾವು ನಮ್ಮ ಅಪ್ರೋಚ್ ಮಾಡಿದ್ದಾಗಾಯಿತು. ನಮ್ಮ MD ಸಾರ್ ಇದ್ದಾರೆ, MD ಆ್ಯಂಡ್ CEO ಸಾರ್ ಶ್ರೀ ಸತ್ಯನಾರಾಯಣ ರಾಜು ಸರ್, ಅವರು ಇಮ್ಮಿಡಿಯೇಟ್ ಆಕ್ಸೆಪ್ಟ್ ಮಾಡಿ ಸೈಬರ್ ಟ್ರೈನಿಂಗ್ ಸೆಂಟರ್ ಕನ್ಸ್ಟ್ರಕ್ಷನ್ ಸಲುವಾಗಿ ನಾವು CSR ಫಂಡಿಂದ 3,32,66,000 ಇಮ್ಮಿಡಿಯೇಟು ನಾವು CSR ಫಂಡ್ ಕೆಳಗಡೆಗೆ ನಾವು SP ಸಾರ್ ಅವ್ರಿಗೆ ಇವತ್ತು ಕೊಡ್ತಾ ಇದ್ದೀವಿ. ಅದು ಇವತ್ತು ಒಂದು ನಮ್ಗೆ ಒಳ್ಳೆ ಆಪರ್ಚುನಿಟಿ ಏನಂದರೆ, ನಮ್ಮ ಹೋಮ್ ಮಿನಿಸ್ಟರ್ ಸಾರ್ ಅವ್ರ ಜೊತೆಯಲ್ಲಿನೇ ನಮ್ಮ SP ಸಾರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾಯಿತು. ಇದರಿಂದ ಏನಾಗುತ್ತೆ ಅಂದರೆ, ವಿಜಯಪುರ ಡಿಸ್ಟಿಕ್ಕಲ್ಲಿ ಏನಾನ ಸೈಬರ್ ಕ್ರೈಮ್ಸ್ ಏನಾನ ಆಗಿರಲಿ, ಏನಾನ ಪ್ರಾಬ್ಲಮ್ ಇರಲಿ, ಇಮ್ಮಿಡಿಯೇಟ್ ಅವೇರ್ನೆಸ್, ಪೊಲೀಸ್ ಅವರಲ್ಲಿ ಅವೇರ್ನೆಸ್ ಜಾಸ್ತಿ ಇದೆ ಅಂದರೆ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಿಕ್ಕೂ ಎಲ್ಲನೂ ಈಸಿ ಆಗುತ್ತೆ. ಈ ಫಂಡ್ದಿಂದ ಅವ್ರಿಗೆ ತುಂಬ ಯೂಸ್ ಆಗುತ್ತೆ, ಟ್ರೈನಿಂಗ್ ಸೆಂಟರ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಈ ಸಹಕಾರ ಬಂದಿದ್ದಂಥ ಇವತ್ತು ನಮಗೆ ಈ ಅವಕಾಶ ಕೊಟ್ಟಿದ್ದಂಥ ಹೋಮ್ ಮಿನಿಸ್ಟರ್ ಅವರಿಗೆ, SP ಸಾರ್ ಅವರಿಗೆ, ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದ ಬೇಕು. ನಮ್ಮ ಎಲ್ಲ ಕಡೆಗೆ ಬ್ರಾಂಚ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ನ ಕೊಟ್ಟಿದ್ದಾಯಿತು. ಅವರು ಓನ್ಲಿ ಸೆಕ್ಯೂರಿಟಿ ಮೆಜರ್ಸ್ ಮಾತ್ರ ತಗೊಳ್ತಾ ಇದ್ದಾರೆ ಈಗ. ಇಲ್ಲ, ಇದೆ ನಮ್ಮ ಪರ್ಮನೆಂಟ್ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಅದರಲ್ಲಿ ಪರ್ಮನೆಂಟ್ ಸೆಕ್ಯೂರಿಟಿ ಗಾರ್ಡ್ಸ್ಗೆ ವೆಪನ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಸ್ವಲ್ಪ ಔಟ್ಸೋರ್ಸಿಂಗ್ ಇದ್ದಿದೆ. ಹೇಳಿ, ನೀವು ಸೆಕ್ಯೂರಿಟಿ ಅಂತ ತಗೊಂಡಿದ್ದೀರಿ, ಅವ್ರಿಗೆ ಫಾರ್ಮ್ ತುಂಬೋದು, ಅವ್ರಿಗೆ ಅಲ್ಲಿ ಜಲಾಶಯ ಮಾಡ್ಕೊಬೋದು, ಇವೆಲ್ಲ ಕೆಲಸ ಎಸ್ ಸರ್. ಅವ್ರು ಬರ್ತಾ ಇರೋದು, ಯಾರು ಬರ್ತಾ ಇದ್ದಾರೆ, ಏನು ಮಾಡಬೇಕು ಅನ್ನೋದು ಅವ್ರಿಗೂ ಕನ್ಫ್ಯೂಷನ್ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಪರ್ಟಿಕ್ಯುಲರ್ಲಿ ಸೆಕ್ಯೂರಿಟಿ ಕೆಲಸ ಮಾಡಬೇಕು. ನೀವು ಹೇಳಿದ್ದು ಕರೆಕ್ಟ್. ಮೊದಲು ಆ ಥರ ಇರ್ತಾ ಇತ್ತು. ಸ್ವಲ್ಪ ಈ ಥರ ಈ ಮಧ್ಯೆ ಸ್ಟ್ರಿಕ್ಟಾಗಿ ನಮ್ಮ ಹೆಡ್ ಆಫೀಸಿಂದನೂ ಇನ್ಸ್ಟ್ರಕ್ಷನ್ಸ್ ಇದೆ, ನಮ್ಮ ಸರ್ಕಿಲ್ ಆಫೀಸಿಂದನೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೆಕ್ಯೂರಿಟಿ ಅವರು ಸೆಕ್ಯೂರಿಟಿ ಕೆಲಸ ಮಾತ್ರ ಮಾಡಬೇಕು, ಬೇರೆ ಕೆಲಸ ಮಾಡಿದಾಗಿ ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ, 100% ಇಂಪ್ರೂವ್ಮೆಂಟ್.